ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, MK ಹಾಸ್ಪಿಟಲ್ ಮೇಡಮ್, ನಾಳೆ 10 ಗಂಟೆಗೆ ಡಾಕ್ಟರ್ ನಯನ ಅವ್ರ ಹತ್ರ ಸ್ನೇಹ ಅನ್ನೋ ಪೇಷಂಟ್ಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆಯಾ? ಒಂದು ನಿಮಿಷ ಮೇಡಮ್, ಚೆಕ್ ಮಾಡಿ ಹೇಳ್ತೀನಿ. ಹೌದು ಮೇಡಮ್, ಫಿಕ್ಸ್ ಆಗಿದೆ. ಮೇಡಮ್, ಇನ್ನೊಂದ್ಸಲ ರೀಚೆಕ್ ಮಾಡಿ ಹೇಳ್ತೀರಾ ಪ್ಲೀಸ್? ಹೌದು ಮೇಡಮ್, ಮೈನರ್ OT ಪ್ರೊಸೀಜರ್ಗೆ ಫಿಕ್ಸ್ ಆಗಿದೆ. ಪೇಷಂಟ್ ನೇಮ್ ಆಫ್ ಸ್ನೇಹ, ಏಜ್ 38, ಹಸ್ಬೆಂಡ್ ನೇಮು ಕಿರಣ್. ಹಸ್ಬೆಂಡ್ ಹೆಸರೇನು? ಕಿರಣ್. ಪೇಷಂಟ್ಗೆ ಇನಿಷಿಯಲ್ ಏನಾದ್ರು ಇದೆಯಾ? ಸ್ನೇಹ ಕಿರಣ್ ಅಷ್ಟೇ ಮೇಡಮ್ ಇರೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಪೇಷಂಟ್ ಹೆಸರು ಒಂದೇ ಆಗಿರೋದ್ರಿಂದ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ರೀ. ಕ್ಷಮಿಸಿ ಮಾವಯ್ಯ, ಅದು ಅವರು ಸ್ನೇಹ ಅಂತ ಹೇಳಿದ ಕೂಡಲೇ ನನ್ನ ತಲೆಗೆ ಏನೋ ಬಂದ್ಬಿಡ್ತು. ಕ್ಷಮಿಸ್ಬಿಡಿ. ಅದಕ್ಕೆ ಕಣಪ್ಪ ಹೇಳೋದು, ಕಣ್ಣಾಗ ನೋಡಿರು ಪ್ರಮಾಣಿಸಿ ನೋಡ್ಬೇಕು ಅಂತ. ನೀನೀಗ ಅಪ್ಪ ಆಯ್ತಿದ್ಯಾ, ಹೊಸಿ ತಾಳ್ಮೆ ತಕ್ಕ. ಏನೇ ಇದ್ರೂ ನಿಧಾನವಾಗಿ ಯೋಚನೆ ಮಾಡೋದನ್ನ ಕಲಿ. ನಿಮ್ ಕೋಪದಿಂದ ಎಷ್ಟೆಲ್ಲ ಅನಾಹುತ ಆಯ್ತು ನೋಡಿ. ಕ್ಷಮಿಸ್ಬಿಡಿ. ಕ್ಷಮಿಸಿ ಮಾವಯ್ಯ. ಅಲ್ಲ ಗಂಗಾಧರಪ್ಪ, ಸ್ನೇಹ ಅವ ಸಂದಾಕಿ ಅವಳೆ. ಡಾಕ್ಟರ್ ತಾವು ಜೀವ ಉಳಿಸಿ ಅಂತ ಯಾಕೆ ಕೇಳೋಕೆ ಹೋಗಿದ್ದೆ? ನನಗೆ ಹಾರ್ಟ್ ಆಪರೇಷನ್ ಆಗಿದ್ದಿಲ್ಲ ಗೋಪಾಲಪ್ಪ, ಅದಕ್ಕೆ ನಮ್ಮಪ್ಪನಿಗೆ ತುಂಬಾ ಭಯ. ಮಗಳಿಗೆ ಏನೂ ಆಗ್ಬಾರ್ದು ಅಂತ ಮೊದಲೇ ಕೇಳ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಅಪ್ಪ? ಹೌದಮ್ಮ. ತಂದೆ ಅಂದ್ರೆ ನಿನ್ನಂಗಿರ್ಬೇಕು. ಮಗಳು ಬಸ್ರಿ ಆದ್ರೆ ನೀನು ಆಸ್ಪತ್ರೆಗೆ ಹೋಗಿ ಬರ್ತೀಯ. ಪುಟಮೆ, ಸುಮಾ ಬಸ್ರಿ ಯಾರೇ ನಾನು ಹಿಂಗೆ ಮಾಡ್ತೀನಿ. ಹೆಂಗಿದ್ರು ಒಂದ್ಕಿತ ಈ ಗಂಗಾಧರಪ್ಪನ ಮ್ಯಾಕೆ ಕಂಟಿಗೆ ಅನುಮಾನ ಬಂದಿದೆ. ಮುಂದೆ ಇವನ್ ಇಟ್ಕೊಂಡೆ ನಾನು ಕೆಲಸ ಸಾಧಿಸ್ಕೋಬೇಕು. ಸರಿ ಸಚಿನ್, ನಾನಿನ್ ಬರ್ತೀನಿ. ಎಲ್ಲಿಗೆ? ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ. ನೀನ್ ಒಬ್ಳೆ ಮನೆಗೆ ಹೋಗ್ಲಿ ಅಂತ ನಾ ಇಲ್ಲಿವರೆಗೂ ಬರೋದಕ್ಕೆ ಹೇಳಿದ್ದು. ನಾನೇ ನಿನ್ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ. ಬೇಡ ಸಚಿನ್, ನಾನು ಇಲ್ಲಿವರೆಗೂ ಬಂದಿರೋದೇ ಹೆಚ್ಚು. ಅವ್ವಂಗೂ ಹೇಳಲಿಲ್ಲ. ಮತ್ತೆ ನಿನ್ ಮನೆವರೆಗೂ ಡ್ರಾಪ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ನಾವ್ ಇವಾಗ ಗಂಡ ಹೆಂಡತಿ ಕಣೆ, ಲವರ್ಸ್ ಅಲ್ಲ. ಹಾಗಲ್ಲ ಸಚಿನ್, ದೂರ ಇರಕ್ ಹೇಳಿದ್ರು ನಾವೀಗ ಒಟ್ಟೊಟ್ಟಿಗೆ ಓಡಾಡ್ತಿದ್ರೆ ದೊಡ್ಡೋರ್ ಮಾತಿಗೆ ಬೆಲೆ ಕೊಡ್ತಿಲ್ಲ ಅಂತ ಆಗತ್ತೆ. ಆತರ ಎಲ್ಲ ಅನ್ಕೊಳ್ಳೋರು ಯಾರು ಇಲ್ಲ ಸುಮಾ. ಇಲ್ಲ ಸಚಿನ್, ಮಾವ ನನ್ನ ಮನೆಗ್ ಬಿಡಕ್ ಬಂದಾಗ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿ ಹೋಗಿದ್ದಾರೆ. ಸರಿ, ಈಗೇನು ನಾನು ನಿನ್ನ ಮನೆವರೆಗೂ ಡ್ರಾಪ್ ಮಾಡಿದ್ರೆ ತಾನೇ ಪ್ರಾಬ್ಲಮ್ಮು? ಅಟ್ಲೀಸ್ಟ್ ರೋಡ್ ಎಂಡ್ ವರೆಗೂ ಡ್ರಾಪ್ ಮಾಡ್ತೀನಿ ಬಾ. ಬೇಡ ಸಚಿನ್, ನಾನೇ ಹೋಗ್ತೀನಿ.
ಸುಮಾ, ನಾನು ನೀನು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ತಾನೇ ಇಲ್ಲಿವರೆಗೂ ಕರೆಸಿದ್ದು. ಇವಾಗ ನೀನ್ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ಈಗೇನು ನೀನ್ ಬರ್ತೀಯ ಇಲ್ವಾ ನನ್ನ ಜೊತೆ? ಆಗಲ್ಲ ಸಚಿನ್, ಸುಮ್ನೆ ರಿಸ್ಕ್ ಯಾಕೆ ಅಂತ. ಈ ಯಾವ ರಿಸ್ಕು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಬಾ ನನ್ನ ಜೊತೆ. ಹೋಗ್ಲಿ ಬಿಡು, ಏನಕ್ಕೆ ನನ್ನ ಜೊತೆ ಬರೋದು ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ನಿನ್ ಜೊತೆ ಬೈಕಲ್ಲಿ ಸುತ್ತಾಡೋ ಅದೃಷ್ಟನೂ ಆ ದೇವ್ರೆ ನಂಗೆ ಕೊಟ್ಟಿಲ್ಲ ಅನ್ಸ. ಸರಿ ಸರಿ, ಇಷ್ಟಕ್ಕೆಲ್ಲ ಮುಖ ಸಪ್ಪೆ ಮಾಡ್ಕೋಬೇಡ, ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾ ಗಾಡಿ. ಮೀಟ್ ಮಾಡಬಾರ್ದು ಅಂತ ದೂರ ಮಾಡಿದ್ರೆ ಇಬ್ರು ಕದ್ದು ಸುತ್ತಾಡ್ತಿದ್ದಾರಾ? ಮಾಡ್ತೀನಿರು. ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಇವಾಗ ಏನ್ ಹೇಳ್ತೀಯ ಸಚಿನ್? ಭಯ ಪಡ್ಕೋಬೇಡ ಸುಮಾ, ನಾನು ಇಲ್ಲೇ ಎಲ್ಲೋ ಇದ್ದೀನಿ ಅಂತ ಹೇಳ್ತೀನಿ. ಹಲೋ, ಹೇಳಿಪ್ಪ. ಸಚಿನ್ ಎಲ್ಲಿದ್ಯೋ? ತುಂಬಾ ಎದೆ ನೋಯ್ತಾ ಇದೆ, ಕಾರ್ ಓಡಿಸೋದಕ್ಕೂ ಆಗ್ತಾ ಇಲ್ಲ. ಈಗ ಎಲ್ಲಿದ್ರು? ಬೇಗ ಬಾರೋ. ಅಪ್ಪ ಏನಾಯ್ತು, ಎಲ್ಲಿದ್ದೀರಾ? ರಿಂಗ್ ರೋಡ್ ಸೈಡ್ ಅಲ್ಲಿ ಕಾರ್ ನಿಲ್ಸ್ಕೊಂಡಿದ್ದೀನಿ, ಇಳಿಯೋದಕ್ಕೂ ಆಗ್ತಾ ಇಲ್ಲ. ಎಲ್ಲಿದ್ಯೋ? ಬೇಗ ಬಾ. ಉಸಿರಾಡಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ ಕಣ. ಸರಿ, ನೀವು ಅಲ್ಲೇ ಇರಿ, ನಾನು ಬರ್ತೀನಿ. ಬೇಗ ಬಾ ಸಚಿನ್, ಬೇಗ ಬಾ. ಸುಮಾ, ಅಪ್ಪಂಗೇನೋ ಹೆಲ್ತ್ ಅಪ್ಸೆಟ್ ಅಂತೆ. ಸಚಿನ್ ಈಗಲೇ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತಿದ್ದಾರೆ. ಏನಾಯ್ತು? ಗೊತ್ತಿಲ್ಲ ಸುಮಾ, ಏನೋ ಸಡನ್ ಆಗಿ ಎದೆ ನೋವು ಸ್ಟಾರ್ಟ್ ಆಯ್ತಂತೆ. ನಾನು ಕೆಲಸ ಮಾಡ್ತೀನಿ, ಅಲ್ಲಿ ಹೋದ್ಮೇಲೆ ನಾನು ನಿಂಗೆ ಕಾಲ್ ಮಾಡ್ತೀನಿ. ಐ ಆಮ್ ಸೋ ಸಾರಿ. ಒಂದ್ ವೇಳೆ ಶಾಸ್ತ್ರ ಹೇಳಿದ್ರು ನಾನು ಸಚಿನ್ ಜೊತೆ ಓಡಾಡ್ತಿದ್ದೀನಿ ಅಂತ ಹೀಗೇನಾದ್ರೂ ಆಯ್ತಾ?